ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕ್ಲಾಸಲ್ಲಿ ನಾನು ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿರೋ ಡಿಸೈನ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಜಸ್ಟ್ ಬಾಕ್ಸ್ ಡಿಸೈನ್ ಅಷ್ಟೇ. ಇದು ತುಂಬ ಈಸಿ ಇದೆ, ಆರಾಮಾಗಿ ಹಾಕೋಬೋದು. ಜಸ್ಟ್ ಒಂದು ಸಲ ಲಾಕ್ ಮಾಡಿಕೊಂಡು ಬಟ್ಟೆ ಮೇಲೆ ಚುಚ್ಕೊಂಡು ಒಂದು ಸಲ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ನಾನು 3 ಚೈನ್ಸ್ ಹಾಕ್ಕೋತೀನಿ. 3 ಚೈನ್ಸ್ ಹಾಕ್ಕೊಂಡು ನಾನು ಡಬಲ್ ಕ್ರೋಶನ ಹಾಕ್ಕೋತೀನಿ. ನೋಡಿ, ಡಬಲ್ ಕ್ರೋಶನ ಹಾಕ್ಕೋತಾ ಇದ್ದೀನಿ. ಹೀಗೆ ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ನಾನು 3 ಚೈನ್ಸ್ ಹಾಕ್ಕೋತೀನಿ. 3 ಚೈನ್ಸ್ 1 ಡಬಲ್ ಕ್ರೋಶ, 3 ಚೈನ್ಸ್ 1 ಡಬಲ್ ಕ್ರೋಶಾಗೆ ಎಷ್ಟು ಗ್ಯಾಪ್, 3 ಚೈನ್ಸ್ ಆದಮೇಲೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ತೊಗೊಂಡು ನಾನು ಒಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ನೋಡಿ, ಮತ್ತೆ 3 ಚೈನ್ ಹಾಕ್ಕೋತೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ನಾನೊಂದು ಡಬಲ್ ಕ್ರೋಶನ ಹಾಕ್ಕೋತೀನಿ. ಇದನ್ನೇ ನಾನು ಈ ಸ್ಟೆಪ್ಪಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ. ಮತ್ತೆ 3 ಚೈನ್ಸ್, 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶ ಹಾಕ್ಕೋತೀನಿ. ಎಷ್ಟು ಗ್ಯಾಪ್ ಬೇಕೋ ಅಷ್ಟೇ ಗ್ಯಾಪ್ ಬಿಟ್ಕೊಂಡು ನಾನೊಂದು ಡಬಲ್ ಕ್ರೋಶ ಹಾಕ್ಕೋತೀನಿ. ಅದು ಜಾಗ ನೀವು ಎಷ್ಟು ಡಿಸ್ಟೆನ್ಸಲ್ಲಿ ಹಾಕ್ಕೊಂಡಿರ್ತೀರೋ ಅಷ್ಟೇ ಡಿಸ್ಟೆನ್ಸಲ್ಲಿ ನೀವು ಮೇಂಟೈನ್ ಮಾಡ್ಕೋತಾ ಹೋಗಬೇಕು. ಅಂದರೆ ಗ್ಯಾಪ್ ನೋಡ್ಕೋಬೇಕು ನೀವು ಕರೆಕ್ಟಾಗಿ. ಒಂದು ದೊಡ್ಡದು ಒಂದು ಚಿಕ್ಕದು ಗ್ಯಾಪ್ ಆದರೆ, ಡಿಸ್ಟೆನ್ಸ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ನೋಡ್ಕೊಂಡು ಹಾಕ್ಕೋಬೇಕು. ಇದೇ ಥರ ನಾನು ಫುಲ್ಲು ಸ್ಯಾರಿಗೆ ಇದೇ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ. ನೋಡಿ, ಈ ಥರ ಕಾಣಿಸುತ್ತೆ ಡಿಸೈನ್. ಇವಾಗ ಇಷ್ಟಾದಮೇಲೆ ನಾನು ಮತ್ತೆ ಇನ್ನೊಂದು ಕಾಂಬಿನೇಷನ್ನಲ್ಲಿರೋ ಗ್ರೀನ್ ಥ್ರೆಡ್ನ ತೊಗೊಂಡಿದ್ದೀನಿ. ಗ್ರೀನ್ ಥ್ರೆಡ್ಡು 6 ಎಳೆ ದಾರ ಮಾಡ್ಕೊಂಡಿದ್ದೀನಿ. ದಾರ ಮಾಡಿಕೊಂಡು ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ಸ್ 3 to 4 ಚೈನ್ಸ್ ಹಾಕ್ಕೊಂಡು ಲಾಕ್ ಎಲ್ಲಿಗೆ ಬರುತ್ತೋ ಅಂದರೆ 3 ಚೈನ್ಸಲ್ಲಿ 2 ಚೈನ್ ಮಧ್ಯ ಬರುತ್ತಲ್ಲ, 2 ಚೈನಿಗೆ ಕರೆಕ್ಟಾಗಿ ನಾನೊಂದು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ 3 ಚೈನ್ಸ್ನ ಹಾಕೋತಾ ಹೋಗ್ತೀನಿ. ತುಂಬ ಈಸಿ ಇದೆ ಈ ಡಿಸೈನು. ಕಾಟನ್ ಸ್ಯಾರೀಸ್ ಮತ್ತು ಮೈಸೂರು ಸಿಲ್ಕಿಗೆ ಸಿಂಪಲಾಗಿ ಬೇಕು ಅಂದರೆ ಅದಕ್ಕೆಲ್ಲ ಹಾಕ್ಕೋಬೋದು ನೀವು. ಇನ್ನು ಬೇರೆ ರೇಷ್ಮೆ ಸ್ಯಾರಿಗೂ ಹಾಕ್ಕೋಬೋದು ಈ ಡಿಸೈನು. ನೋಡಿ, ಮತ್ತೆ ನಾನು ಡಬಲ್ ಕ್ರೋಶ ಮಾಡ್ಕೊಂಡು ಹೋಗ್ತೀನಿ. ಡಬಲ್ ಕ್ರೋಶ 3 ಚೈನ್ಸ್, ಡಬಲ್ ಕ್ರೋಶ 3 ಚೈನ್ಸ್, ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ನಿಮಗೆ ಎಷ್ಟಾದರೂ ಹಾಕ್ಕೋಬೋದು. 2 ಸ್ಟೆಪ್ಸೇ ಸಾಕು ಅಂದರೆ 2 ಸ್ಟೆಪ್ಸ್ ಆದರೂ ಹಾಕ್ಕೋಬೋದು. ಇಲ್ಲ ಒಂದು ಸ್ಟೆಪ್ ಹಾಕ್ಕೊಂಡು ನಾನು ಒಂದು 3 ಚೈನ್ಸ್ ಅಂದರೆ 3 ಕಂಬದ ಮಧ್ಯ ನಾನು ಕುಚ್ಚು ಕಟ್ಕೋತೀನಿ ಅಂದರೆ ಕುಚ್ಚಾದರೂ ಕಟ್ಕೋಬೋದು, ನಿಮ್ಮ ಚಾಯ್ಸ್ ಅದು. ನೋಡಿ, ಈ ಥರ ಮಧ್ಯದಲ್ಲಿ ಕ್ಲೀನಾಗಿ ಮಾಡಿಕೊಂಡು ಹೀಗೆ ಡಬಲ್ ಕ್ರೋಶ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ತೀರಾ, 2 ಚೈನ್ಸ್ ಕೆಳಗೆ ಬಂದಿರುತ್ತಲ್ಲ ಅಲ್ಲಿಗೆ ಮಧ್ಯಕ್ಕೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶ ಹಾಕ್ಕೋತೀರ. ಇದೇ ಡಿಸೈನ್ನ ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಇಷ್ಟಾದಮೇಲೆ ನಾನಿವಾಗ ಒಂದು ಸಲ ಲಾಕ್ ಮಾಡಿಕೊಂಡು ಬಿಡ್ತೀನಿ. ನೋಡಿ, ಆ ಥರ ಕಾಣಿಸುತ್ತೆ ಡಿಸೈನು. ಇಷ್ಟಾದಮೇಲೆ ನಾನು ಪಿಂಕ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ಫಸ್ಟ್ ಹಾಕಿರ್ತೀವಲ್ಲ ಅದೇ ಪಿಂಕ್ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತೀನಿ.
3 ಸ್ಟೆಪ್ ಹಾಕೋದು ಹೇಳ್ಕೊಟ್ಟಿದ್ದೀನಿ ಈ ಕ್ಲಾಸಲ್ಲಿ ನಾನು ನಿಮಗೆ. ಮತ್ತು ಇದೇ ಡಿಸೈನು ಮಾಮೂಲಿ ಇದೇ ಥರ ಕಂಟಿನ್ಯೂ ಮಾಡಿಕೊಂಡು 3 ಕಂಬದ ಮಧ್ಯಕ್ಕೆ ನಾನು ಕರೆಕ್ಟಾಗಿ ಒಂದು ಫ್ಲವರ್ ಬೀಡನ್ನ ಹಾಕೋತೀನಿ. ನೀವು ಫ್ಲವರ್ ಬೀಡ್ ಆದರೂ ಹಾಕೋಬೋದು, ಯಾವುದೇ ಬೀಡಾದರೂ ಹಾಕೋಬೋದು, ಅದು ನಿಮ್ಮ ಚಾಯ್ಸು. ಲೀಫ್ ಬೀಡೆಲ್ಲ ಹಾಕಿದ್ರು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದೇ ಡಿಸೈನ್ನ ಮತ್ತೆ ನಾನು 3 ಚೈನ್ಸ್ ಹಾಕ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶ್ ಹಾಕ್ಕೊಂಡು ಇದನ್ನೇ ಕಂಟಿನ್ಯೂ ಮಾಡ್ಕೋತಾ ಹೋಗ್ತೀನಿ. ನೋಡಿ ಇಲ್ಲಿ ಕರೆಕ್ಟಾಗಿ ಒಂದು ಫ್ಲವರ್ ಬೀಡನ್ನ ತಗೊಂಡು ಒಂದು ಸಲ ಲಾಕ್ ಮಾಡಿಕೊಂಡು ಆ ಗ್ಯಾಪ್ನ ಬಿಟ್ಬಿಟ್ಟು, ಅಂದರೆ ಆ ಬಾಕ್ಸ್ನ ಬಿಟ್ಟು ನೆಕ್ಸ್ಟ್ 3 ಚೈನ್ಸ್ ಮಧ್ಯ ನಾನು ಡಬಲ್ ಕ್ರೋಶನ ಹಾಕೋತಿದ್ದೀನಿ. ಈ ಥರ ಹೀಗೆ ಡಬಲ್ ಕ್ರೋಶನ ಹಾಕೋತೀನಿ. ಈ ಥರ ಕಾಣಿಸುತ್ತೆ ಡಿಸೈನು. ಇದೇ ಥರ ನಾನು ಮತ್ತೆ 3 ಬಾಕ್ಸಸ್ ಹಾಕ್ಕೊಂಡು 4th ಬಾಕ್ಸಿಗೆ ಕರೆಕ್ಟಾಗಿ ನಾನು 4th ಡಿಸೈನಿಗೆ ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ತ್ರೀ ಚೈನ್ಸ್ನ ಹಾಕ್ಕೋತೀನಿ. ಕರೆಕ್ಟಾಗಿ ನೆಕ್ಸ್ಟ್ ಇದಕ್ಕೆ ಮಧ್ಯಕ್ಕೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶನ ಹಾಕೋತಾ ಬರ್ತೀನಿ. ಇಷ್ಟೇ ಫ್ರೆಂಡ್ಸ್, ಈ ಡಿಸೈನು ತುಂಬ ಈಸಿ ಇದೆ, ಆರಾಮಾಗಿ ಹಾಕ್ಕೋಬೋದು. ನೋಡಿ, ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಒಂದು ಡಬಲ್ ಕ್ರೋಶನ ಹಾಕೋತೀನಿ. ಸಿಂಗಲ್ ಕ್ರೋಶ ಬದಲು ನಾವು ಇದರಲ್ಲೆಲ್ಲ ಡಬಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ನೋಡಿ, ಇಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.